ತಿಮ್ಮಪ್ಪನ ಬೆಟ್ಟ. ಇವರಿಬ್ರು BMW ಬರ್ತಾ ಇದ್ದಾರೆ, ನಾವು ಹಿಮಾಲಯ ಬೈಕಲ್ಲಿ ಓಡ್ತಾ ಇದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ? ತಿಮ್ಮಪ್ಪನ ಬೆಟ್ಟ. ಈಗ ನಮ್ಮ ಪಯಣ ಬೆಟ್ಟದ ತಿಮ್ಮಪ್ಪ ನೋಡೋದಕ್ಕೆ. ಎಲ್ಲೋ ಗ್ಯಾಸ್, ಎಲ್ಲರೂ ಹೇಗಿದ್ದೀರಾ? ಸೊ ಬ್ಯಾಂಗ್ಳೂರಿಂದ 49 ಕಿಲೋಮೀಟರ್ ಇದೆ ಈ ಒಂದು ಪ್ಲೇಸ್ಗೆ. ಸೊ ಆಲ್ರೆಡಿ ಮ್ಯಾಪ್ನ ಹಾಕೊಂಡ್ಬಿಟ್ಟಿದ್ದಾರೆ ಅಭಿಷೇಕ್ ಅವರು. ಸೊ ಹಿಮಾಲಯನ್ ಬೈಕಲ್ಲಿ ನಾವು ಹೋಗ್ತಾ ಇದ್ದೀನಿ, ನಾನು ಮತ್ತು ಅಭಿಷೇಕ್, ಮತ್ತು ಹಿಂದೆ ನನ್ನ ಫ್ರೆಂಡ್ ಪ್ರೀತಮ್ ಮತ್ತು ನನ್ನ ಅಕ್ಕ ಬರ್ತಾ ಇದ್ದಾರೆ BMW ಬೈಕಲ್ಲಿ. ಫುಲ್ ಗಾಬರಿ ಮಾಡ್ತಾಯಿದ್ರು ಇವರು ರೈಡರು. ಈ ರೈಡರ್ಗಳಿಂದ ಕೂತ್ಕೊಂಡ್ರೆ ಫುಲ್ಲು ಜೀವ ಕೈಲೇ ಇಟ್ಕೊಂಡು ಕೂತ್ಕೋಬೇಕು. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು, ಯಾಕೆಂದರೆ ನಾನು ಈ ಥರ ಎಲ್ಲ ಸ್ಪೀಡ್ ಬೈಕಲ್ಲೆಲ್ಲ ಹೋಗಿಲ್ಲ. ನಾನು ಆ ಹುಡುಗ ಸ್ಪೀಡಾಗಿ ಓಡಿಸಿದ್ರು ಬೈತಾ ಇರ್ತೀನಿ, ಹೊಡಿತಾ ಇರ್ತೀನಿ. ಸೊ ಈ ಥರ ನಂಗೆ ಹೋಗೋಕ್ಕೆ ಭಯ ಆಗುತ್ತೆ. ಸೊ ಇಲ್ಲಿ ನೋಡಿ ಆನೆ ಬಂದಿದೆ, ಆನೆ. ಸೊ ಈಗ ಹೇಗೆ ಹೋಗ್ಬೇಕಾದಾಗ ನೋಡಿದ್ವಿ, ಬರಬೇಕಾದ್ರೂ ಕೂಡ ದೇವ್ರ ದರ್ಶನ ಆಯಿತು, ಮೆರವಣಿಗೆ ನಡೀತಾ ಇತ್ತು. ಸೊ ಇದು ನೋಡಿ ನಾವು ಹೋಗ್ತಾ ಇರೋದು ಕೆಂಗೇರಿ ರೂಟಿಂದ. ಸೊ ನಾವು ಈಗೇನೆ ಸ್ಟ್ರೈಟಾಗಿ ಹೋಗಿ ನೆಕ್ಸ್ಟು. ನನಗೆ ತುಂಬ ಭಯ ಆಗಿದೆ ಅಂದರೆ ಈಗಲೇ ಬಸ್ ಈ ಕಡೆ ಬರ್ತಾಯಿತ್ತು ರೈಟಿಗೆ, ಆಗ ಸಿಕ್ಕಾಪಟ್ಟೆ ಭಯ ಆಯಿತು ಇವ್ರು ಸ್ಪೀಡ್ ಆಗೋದು ನೋಡಿ. ಅಪ್ಪ ನಾನು ಏನು ಕರು ಕೂತ್ಕೊಂಡ್ಬಿಟ್ಟೆ ಅನ್ನಿಸ್ತು ಅಷ್ಟು. ಸೊ ಅವ್ರಿಗೆ ಇದೆಲ್ಲ ಸ್ಪೀಡ್ ಅಂತ ಅನಿಸಲ್ಲ, ಬಟ್ ನನಗೆ 50 ಮೇಲೆ ಹೋದ್ರೂ ನನಗೆ ಸ್ಪೀಡ್ ಅಂತ ಫೀಲ್ ಆಗುತ್ತೆ. ಏನು ಮಾಡೋದು, ಅದು ನಾನು ಓಡಿಸ್ಬೇಕಾದ್ರೂ 40 to 50 ಅಷ್ಟೇ ನಾನು ಓಡಿಸೋದು. ಫೈನಲಿ ಒಂದು ಹಳ್ಳಿ ಒಳಗಡೆ ಈ ಒಂದು ಸ್ಪಾಟ್ ಇದೆ ನೋಡಿ, ಬೆಟ್ಟದ ತಿಮ್ಮಪ್ಪ ಸ್ವಾಮಿಯ 2 ಬಂಡೆಗಳು ಕಾಣಿಸ್ತಾ ಇದೆಯಲ್ಲ, ಅದೇ ಜಾಗಕ್ಕೆ ಈಗ ನಾವು ಹೋಗ್ತಾ ಇರೋದು. ಸೊ ಎಷ್ಟು ಅದ್ಭುತವಾಗಿದೆ ದೂರದಿಂದನೇ. ತಿಮ್ಮಪ್ಪ ಎಲ್ಲಿದ್ದಾರೆ ನೋಡಿ, ತಿಮ್ಮಪ್ಪ ಮಾಡ್ಕೊಂಡಿದ್ದಾರೆ. ನಾವು ಸ್ವಲ್ಪ ಲೇಟಾಗಿ ಬಿಟ್ವಿ, ಸಂಜೆ ಆಗಿ ಹೊರಟ್ವಿ. ನಮ್ಮ ಯಾವುದೇ ಪ್ಲ್ಯಾನ್ ಇರಲಿಲ್ಲ ಹೋಗಬೇಕು ಅಂತ ಹೇಳ್ಬಿಟ್ಟು. ಸೊ ಇವ್ರು ನನ್ನ ಫ್ರೆಂಡ್ಸ್ ಮನೆಗೆ ಬಂದಾಗ ಹೇಳಿದ್ರು ಹೋಗೋಣ ಅಂತ. ಸೊ ಸರಿ ಆಯಿತು ನಡೀರಿ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಡಿಸೈಡ್ ಮಾಡಿದೆ. ಸೊ 6 ಗಂಟೆ ಆಯಿತು ಅಲ್ಲಿ ರೀಚ್ ಆಗುವಾಗ, ಬಟ್ ಇಲ್ಲಿ 6:30ವರೆಗೂ ಮಾತ್ರ ಓಪನ್ ಇರುತ್ತೆ. ಅದಾದಮೇಲೆ ಫುಲ್ ಗೇಟ್ ಹಾಕ್ಬಿಡ್ತಾರೆ. ಸೊ ಪರವಾಗಿಲ್ಲ, ವ್ಯೂನ ಒಂದು ಅರ್ಧ ಗಂಟೆಯಲ್ಲಿ ಎಂಜಾಯ್ ಮಾಡ್ಕೊಂಬೋಣ ಅಂತ ಪಟ ಅಂತ ಹೋಗ್ತಾ ಇದ್ದೀವಿ. ಸೊ ಹಿಂದೆ ಅಕ್ಕ ಅವ್ರು ಬರ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಈ ವ್ಯೂವಲ್ಲಿ ನಿಂತ್ಕೊಂಡು ನೋಡ್ರೆ ಇಡೀ ಊರೇ ಕಾಣುತ್ತೆ. ಸಖತ್ತಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಒಳ್ಳೆ ಸ್ಪಾಟಿಗೆ ಬಂದಿದ್ದೀವಿ ಅಂತ. ಬಟ್ ತುಂಬ ಸಿಕ್ಕಾಪಟ್ಟೆ ಚಳಿ ಇತ್ತು, ಜಾಕೆಟೆಲ್ಲ ಹಾಕೊಂಡು ಹೋಗಿದ್ದೆ. ಹಾಗೆಯೇ ಕೊನೆಗೆ ವೀಡಿಯೋ ಮಾಡೋದಕ್ಕೆ ಅಂತ ಜಾಕೆಟ್ ತೆಗೆದೆ, ಫುಲ್ಲು ಫ್ರೀಸ್ ಆಗಿಬಿಟ್ಟೆ. ಪಾರ್ಕಿಂಗ್ ಮಾಡಬೇಕು ಅಮ್ಮ. ಅರ್ಧ ಗಂಟೆ ಟೈಮ್ ಅಷ್ಟೇ ನೋಡ್ದೆ. ಸೊ ಇಲ್ಲಿ ನೋಡಿ ಸ್ಥಳ ಪುರಾಣ ಮತ್ತೆ ಓದ್ತೀನಿ. ಈಗ ಜಸ್ಟ್ ಕ್ಯಾಬ್ ತೊಗೊಳ್ತೀನಿ. ಗಳಗಲ್ಲು ಗೈಸ್, ಕೂತ್ಕೊಂಡ್ರೆ ಓಡ್ತೆ. ಸೊ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ ಸೇವಾ ಟ್ರಸ್ಟ್ ಶ್ರಾವಣ ಮಾಸದಲ್ಲಿ ಹಾಗೂ ವೈಕುಂಠ ಏಕಾದಶಿ ಪ್ರಸಾದ ವಿನಿಯೋಗ ಆಗುತ್ತೆ. ಸೊ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಅಭಿವೃದ್ಧಿಪಡಿಸಿದ 2021-22 ಸಾಲಿನ ಇದು ಇತಿಹಾಸ ಪ್ರಸಿದ್ಧ ಶ್ರೀ ಬೆಟ್ಟದ ತಿಮ್ಮಪ್ಪ ಸ್ವಾಮಿ ಪವಿತ್ರ ಕಲ್ಯಾಣ ಕೂಟಗಲ್. ಅದೆಲ್ಲ ವ್ಯೂ ತೊಗೊಂಡೆ ಫಸ್ಟೇ. ಗೈಸ್ ಪ್ರತಿ ಸರ್ತಿ ಅಂದ್ಕೊಳ್ತೀನಿ ಮೊಬೈಲ್ ಎತ್ಕೊಳ್ಬೇಕು, ವಿಡಿಯೋ ಸ್ಟಾರ್ಟ್ ಮಾಡಬೇಕು, ಹೋಗಬೇಕು ಅಂತ. ಏನು ಮಾಡೋದು, ಈ ಕಡೆ ಎಲ್ಲ ಬರೋಂಗಿಲ್ಲ, ಚಪ್ಪಲ್ ಹಾಕಿದ್ದೀನಿ. ಟೆಂಪಲ್ ನೋಡಿ ಎಷ್ಟು ಚೆನ್ನಾಗಿದೆ. ಟೆಂಪಲ್ ಚೆನ್ನಾಗಿದೆ. ಇದು ಶ್ರೀ ಬೆಟ್ಟದ ತಿಮ್ಮಪ್ಪ ಸ್ವಾಮಿ ಪವಿತ್ರ ಕಲ್ಯಾಣ ಕೂಟಗಲ್ ಹೇಳಿದೆ. ಆ್ಯಂಡ್ ನೀವು ವ್ಯೂ ನೋಡಬೇಕು ಅಂತ ಹೇಳಿದ್ರೆ ನಾನು ಸ್ವಲ್ಪ ಕಡೆ ಹೋಗಬೇಕು. ಆ್ಯಂಡ್ ಅಲ್ಲಿ ಆಲ್ರೆಡಿ ಕಪಲ್ಸ್ ಎಲ್ಲ ಬಂದು ನಿಂತಿದ್ದಾರೆ ನೋಡಿ. ಆ್ಯಂಡ್ 0.9ವರೆಗೂ ಇದೆಯಾ ಇದರಲ್ಲಿ, 0.6 ಅಲ್ವಾ? ಓಕೆ. ಆ್ಯಂಡ್ ನಾವು ಇನ್ನೂ ಅಲ್ಲಿ ಹೋಗಬೇಕು, ಅಲ್ಲಿ
ನನಗೆ ಗೊತ್ತು ಬ್ಯಾಕ್ ಸೈಡ್ ಹುಡುಗರು ಕೂತ್ಕೊಂಡು ಕಮೆಂಟ್ ಹೊಡಿತಾ ಇದ್ದಾರಂತ. ಐ ಡೋಂಟ್ ಕೇರ್. ಇದು ನೋಡಿ ಸ್ಪಾಟ್ ಹೇಗಿದೆ. ಅಯ್ಯೋ ಸೊ ಗಾಯ್ಸ್, ಹೇಳಿದ್ರಲ್ಲ ಯಾರೋ ಒಂದು ಸಾಂಗ್ ಹೇಳ್ತಾರಲ್ಲ, ಊರಾಚೆ ಸ್ವರ್ಗನೇ ಕಾಣುತ್ತೈತೆ ಅಂತ. ಸೊ ನೋಡಿ, ಸತ್ತ ಸ್ವರ್ಗ ಇದೆ. ಅದರಲ್ಲಿ ನಮ್ಮ ಕರ್ನಾಟಕದ ಬಾವುಟ ಇದೆ. ಸಮೃದ್ಧಿ ಕರ್ನಾಟಕ. ಸೊ ಈ ಜಾಗದಲ್ಲಿ ಕೂತ್ಕೊಂಡು ವ್ಯೂನ ನೋಡ್ಬೋದು ನೋಡಿ. ವಾವ್. ಸೊ ಅಭಿ ಅವ್ರು ನೋಡಿ ಹೆಂಗೆ ಹತ್ತಿಸ್ತಾ ಇದ್ದಾರೆ. ಗಾಡಿ ಹತ್ಕೊಂಡು ಹೋಯ್ತು. ಇವ್ರು ನೋಡಿ, ಇವತ್ತು ಒಳ್ಳೆ ಮಳೆ ಬರುತ್ತೆ ಗಾಯ್ಸ್. ಅಭಿ ಅವರು ಲೈಟಿಂಗ್ ಹಾಕೊಂಡು ನಮಗೆ ಪಣ 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 ಮಾಡ್ತವ್ರೆ. ಗೈಸ್ ನೋಡಿ, ಈ ಒಂದು ವ್ಯೂ ಅಲ್ಲಿ ನಮ್ದೊಂದು ಡ್ಯಾನ್ಸ್ ನಡೀತಾ ಇದೆ. ಬರ್ತಾ ಇದ್ದೀರಾ? ಬಾ ಬೇಗ ಪ್ರೀತು. ಫ್ರೀಸ್ ಆಗ್ತಿದ್ದೀನಿ ಗಾಯ್ಸ್ ಚಳಿಯಲ್ಲಿ, ಆದ್ರೂ ನಾಟಕ ಮಾಡ್ತಾ ಇದೀವಿ ಅಷ್ಟೇ. ಫ್ರೀಸ್ ಆಗ್ತಿದ್ದೀನಿ ಗಾಯ್ಸ್ ಚಳಿಯಲ್ಲಿ, ಆದ್ರೂ ನಾಟಕ ಮಾಡ್ತಾ ಇದೀವಿ ಅಷ್ಟೇ. ಏನು ಹಂಗೆ ಹೋಗು, ನ್ಯೂಟ್ರಲ್ ಅಲ್ಲೇ ಹೋಗು, ತೊಂದರೆ ಇಲ್ಲ. ಸೊ 6:30 ಕ್ಲೋಸ್ ಆಯಿತು ಗೈಸ್, ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ಸೊ ಅವ್ನು ಫಸ್ಟ್ ಟೈಮ್ ಈ ಥರ ಬೆಟ್ಟ ಹತ್ತಿಸ್ತಾ ಇರೋದ್ರಿಂದ ನ್ಯೂಟ್ರಲಲ್ಲೇ ಹೋಗೋಕೆ ಹೇಳಿ. ಬಿಕಾಸ್ ಸುಮ್ಮನೆ ಏನಕ್ಕೆ ರಿಸ್ಕು, ನಿಧಾನಕ್ಕೆ ಹೋಗೋ. ಕಡಲೆಪುರಿ ಮೂಟೆ ಉಳ್ಳೋದಂಗೆ ಉಳ್ಳೋಗ್ಬಿಟ್ಟು ಎಂತ ಏ ಅಮ್ಕು ಡೊಮ್ಕು ಮಾಡಿ ಬರೀ ಇಂಥದೆಯ. ನನ್ನ ತಂಗಿಗೆ ಅವಾಗ ಒಂಚೂರು ರುಚಿ ಹಿಡಿಯುತ್ತೆ ಫ್ರೆಂಡ್ಸ್, ಪ್ಲೀಸ್ ಡೋಂಟ್ ಮೈಂಡ್. ಬನ್ನಿ ಬನ್ನಿ. ಓಕೆ, ಓಡ್ತಾ ಇದೀವಿ ಗೈಸ್ ನಾವು. ಈಗ ಗೇಟ್ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ಓಡ್ತಾ ಇದೀವಿ ನಾವು. ದಿನ ಶುಭರಾತ್ರಿ. ಬೇಗ ಬೆಳಕಿನದಿಂದ ಕೆತ್ತಲೆಯ ಕಡೆಗೆ. ಬಟ್ ಕೋಲ್ಡ್ ಆಗೋದಂತೆ ಗ್ಯಾರಂಟಿ. ಒಳ್ಳೆ ಗಮ್ಮತ್ತು ಮಾಡೋಣ. ಏನ್ ಕಾಣಿಸ್ತೀವಿ ನೋಡಿ, ಅದೇ ನೋಡ್ತಾ ಇದ್ದೀನಿ, ರೆಕಾರ್ಡ್ ಮಾಡ್ತಾ ಇದ್ದೀನಿ. ಬೆಟ್ಟದಿಂದ ವಾಪಸ್ ಬರಬೇಕಾದಾಗ ಒಂದು ಪಾನಿಪುರಿ ಅಂಗಡಿಯಿಂದ ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿತ್ತು. ಹೋಗ್ಬೇಕಾದ್ರೆ ಬರ್ತಾಯಿತ್ತು, ಬಟ್ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಗ ಹೋದ್ವಿ. ಬರ್ಬೇಕಾದ್ರೆ ತಿನ್ನೋಣ ಅಂತ ಹೇಳ್ಬಿಟ್ಟು. ಸೊ ಎದುರುಗಡೆ ಕಾಣಿಸ್ತಾ ಇದೆ ನೋಡಿ, ಅಲ್ಲೇ ಹೋಗ್ತಾ ಇದ್ದೀವಿ ಈಗ. ಒಂದು ಪಾನಿಪುರಿ ಹಾಗೆ ಒಂದು ಮಸಾಲೆ ತಿನ್ಬಿಟ್ಟು ಹೋಗಬೇಕು. ಯಾಕೆಂದರೆ ಈ ಒಂದು ಚಳಿಯಲ್ಲಿ ತಿನ್ನಬೇಕು ಅನ್ನೋ ಆಸೆ ಇದೆ. ಚೆನ್ನಾಗಿದೆ ಪಾನಿಪುರಿ. ಯಾವ ಏರಿಯಾ ಇದು? ಯಾವ ಏರಿಯಾ ಅಣ್ಣ ಇದು? ಜೈಪುರ ಗೇಟ್. ಓಕೆ. ಸೊ ಜೈಪುರ ಗೇಟ್ ಹತ್ರ ಇದು ಪಾನಿಪುರಿ ತಿಂತಾಯಿದ್ದೀವಿ. ಚೆನ್ನಾಗಿದೆ. ಸೊ ಈಗಷ್ಟೇ ಬೆಟ್ಟದ ತಿಮ್ಮಪ್ಪ ಸ್ವಾಮಿಯ ಒಂದು ಬೆಟ್ಟಕ್ಕೆ ಹೋಗಿ ಬಂದಿದ್ವಿ. ಹಾಗಾಗಿ ಈಗ ನನ್ನ ಅಕ್ಕ ತಿಂತಾ ಇದ್ದಾಳೆ. ಸೊ ಚೆನ್ನಾಗಿದ್ದರೆ ಇನ್ನೊಂದೆರಡು ತೊಗೊಳ್ಳೋಣ ಅಂದ್ಕೊಂಡ್ವಿ. ಸೊ ಚೆನ್ನಾಗಿದೆ, ಅದಕ್ಕೋಸ್ಕರ ಮತ್ತೆ ತೊಗೊಳ್ತಾ ಇದ್ವಿ.
ನಾವು ಹಂಗೇನೆ ಫಸ್ಟ್ ಏನು ಮಾಡ್ತೀವಿ ಅಂದರೆ ಒಂದು ಅಥವಾ 2 ತೊಗೊಳ್ತೀವಿ. ಅದು ಚೆನ್ನಾಗಿತ್ತು ಅಂದರೆ ಎಲ್ರಿಗೂ ಆರ್ಡ್ರ್ ಮಾಡ್ತೀವಿ. ಏನು ಅವಿ? ಅಲ್ಲ ಇವ್ರು ಯೋಗರಾಜ್ ಭಟ್ರು ನೆನಪಾದ್ರು ಬ್ಲಾಗ್ ನೋಡಿ. ಹೌದಾ? ಏನು ನೆನಪು? ನಡುವೆ ಈಗ ಎಲ್ಲಿಯೋ ಹೋಗುವ ಏನನ್ನು ಮಾಡುವೆ. ನನ್ನ ಡೈಲಾಗ್ ಏನಿಲ್ಲ, ಇವತ್ತು ಈವ್ನಿಂಗ್ ಬಂದಿದ್ದೀವಲ್ಲ ಅದಕ್ಕೆ ಬೆಳಗ್ಗೆ 5 ಗಂಟೆಗೆ ಎದ್ದೊಳ್ಳಿ ಬೆಳಗಿನ ಜಾವ ಅಂತ ಹೇಳಿದೆ. ಏನಕ್ಕೆ ಅಂದ್ರು ಎದ್ದು ಮತ್ತೆ ಕೆಲಸ ಮಾಡಿ ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು ಹಿಂಗಿದ್ರೆ ಇವಾಗಲೂ ಕತ್ಲಿದ್ದಂಗೆ ಇದೆ. ಇದೇ ವಿಡಿಯೋನ ಬೆಳಗ್ಗೆ 5 ಗಂಟೆಗೆ ಹಾಕಿ. ಗುಡ್ ಮಾರ್ನಿಂಗ್ ಗೈಸ್, ಮಾರ್ನಿಂಗ್ ಬ್ಲಾಗ್ಸ್ ಅಂತ ಅಂದ್ಬಿಟ್ಟು ಹಾಕಿ. ಆಯ್ತು, ಆಮೇಲೆ ನಡೆಯುತ್ತೆ, ಈ ಥರ ಫೇಕ್ ಮಾಡೋದು ನಡೆಯುತ್ತೆ ನೋಡಿ ಗೈಸ್. ಇದೊಂದೇ ಎಡಿಟ್ ಮಾಡ್ಬಿಡಿ ಗಾಯ್ಸ್. ಬೆಳಗ್ಗೆ 5 ಗಂಟೆಗೆ ಪಾನಿಪುರಿ ತಿಂತಾ ಇದ್ದಾಳೆ. ಗೈಸ್ ಏನಂದ್ರೆ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಅರ್ಲಿ ಮಾರ್ನಿಂಗ್ ನೋಡ್ತಿರ್ಬೋದು, ಬಸ್ ಕೂಡ ಹೋಗ್ತಾ ಇದೆ, ಜನರೆಲ್ಲ ಸಿಟಿಗೆ ಬರ್ತಾರೆ. ಸಂಡೇ ಆಗಿರೋದ್ರಿಂದ ನೋಡಿ ಗಾಯ್ಸ್, ದಿನನೇ ಚೇಂಜ್ ಮಾಡ್ಬಿಡ್ತಾವ್ರೆ. ಆಗಿರೋದ್ರಿಂದ ಇಲ್ಲಿ ಹೊಗೆ ಬರ್ತಿಲ್ಲ. ಯಾಕಂದ್ರೆ ಇಲ್ಲಿ ವಾಟರ್ ಕಂಟೆಂಟ್ ಇಲ್ಲ ಡಿಫ್ರೆನ್ಸ್ ಅಂದ್ರೂ ಕಿವಿಗೆ ಹಾಕೊಳ್ಳೋದು ಬೆಳಗ್ಗೆ ಹಾಕೋದಲ್ಲ ಅವೇನು ಹಾಕೊಂಡಿಲ್ಲ. ಅದು ಮಿಸ್ ಆಗಿದೆ ಅಷ್ಟೇ. ಅದೇ ಹೇಳಿದಲ್ಲ, ಪಾಗ ಬರ್ತಿಲ್ಲ ನೋಡಿ. ಏನಕ್ಕೆ ಅಂದ್ರೆ ಬೆಳಗಿನ ಜಾವ ಅದಕ್ಕೆ ಕಂಟೆಂಟ್ ಇಲ್ಲ. ಗೈಸ್ ಪಾನಿಪುರಿ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಇಸ್ಕೊಳ ಏನು ತಿನ್ಬೇಡ. ಈಗ ನಾವು ಬೇಲ್ಪುರಿ ಚಾಕ್ನ ಬಿಡದಿರೋ ಸಿಗುತ್ತಾ ಚಾಕ್ನ? ಬಟ್ ಚೆನ್ನಾಗಿರೋ ಕಡೆ ಹೋಗ್ಬೇಕು. ಸುಮ್ಮನೆ ಕೆಲವೊಂದು ಕಡೆ ಚೆನ್ನಾಗಿರಲ್ಲ, ಸಪ್ಪೆ ಸಪ್ಪೆ ಇರುತ್ತೆ. ಸಪ್ಪೆ ಸಪ್ಪೆ ತಿಂತೀಯಾ? ಏನ್ ಗೊತ್ತಾ, ಕೆಲವರು ಡೈರೆಕ್ಟ್ ಬಿಸಿ ಮಾಡ್ಬಿಡ್ತಾರೆ. ಮ್ಯಾರಿನೇಟ್ ಮಾಡಲ್ಲ ಅಂತನಾ? ನಿಧಾನಕ್ಕೆ ಹೋಗ್ಬೇಕು, ಎಣ್ಣೆ ಹಾಕ್ಬಾರ್ದು, ಬರೀ ಚರ್ಬಿಯಿಂದಾನೆ ಫ್ರೈ ಆಗ್ಬೇಕು. ಅವ್ರ ಕುಕ್ಕಿಂಗ್ ಅದು ತಂತ್ರಲ್ಲ. ನೀ ಲವ್ ಕುಕ್ಕಿಂಗ್. 65 ವೆರೈಟೀಸ್ ಮಾಡ್ತೀನಿ. ಓ ಬೆಲ್ ಬೇರೆ ಹಾಕ್ಸ್ಬಿಟ್ಟಿದ್ದಾರೆ, ಯಾರೋ ಗಾರ್ಡಿಯನ್ ಬೆಲ್ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ. ಆಂಬ್ಯುಲೆನ್ಸ್ ಮುಗಿಸ್ಕೊಂಡು ರಿಟರ್ನ್ ಬೆಂಗಳೂರಿಗೆ ಬರಬೇಕಂದ್ರೆ ಮಳೆ ಬರೋ ಬಂತು ಲೈಟಾಗಿ. ಸೊ ಚೆನ್ನಾಗಿತ್ತು, ಒಂಥರ ವೈಬು. ನನಗೆ ಬೇಕ್ರಿ ಸ್ಮೆಲ್ ಸಖತ್ತಾಗಿತ್ತು ಅಂತ ಅಂದ್ಬಿಟ್ಟು ಮೂನ್ ಬೇಕ್ರಿ ಅಂತ ಹೇಳಿ ನಿಲ್ಸಿದ್ವಿ. ಸೊ ಸಂಜೆ ಹೋಗಬೇಕಾದಾಗ ಈ ಒಂದು ಹೆಣ್ಣು ದೇವರಿಗೆ ಪೂಜೆ ನಡೀತಾ ಇತ್ತು. ಬರಬೇಕಾದ್ರೆ ಮೆರವಣಿಗೆ ಬರ್ತಾಯಿತ್ತು. ಸೊ ತುಂಬ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಮನೆಗೆ ಬಂದು ರೀಚ್ ಆದ್ವಿ. ಸೊ ಕುಷ್ಕ ಮತ್ತು ಫಿಶ್ ಕಬಾಬ್ ಎಲ್ಲ ತೊಗೊಂಬಂದಿದ್ವಿ. ಸೊ ಫ್ರೆಂಡ್ಸ್ಗಳು ಕೂಡ ಊಟ ಮಾಡಿಕೊಂಡು ಅವ್ರ ಮನೆಗೆ ಹೊರಟರು. ಮತ್ತು ಲೇಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಅಕ್ಕನಿಗೆ ಗುಡ್ ನೈಟ್ ಹೇಳ್ಬಿಟ್ಟು ನಾನು ಮಲ್ಕೊಂಡೆ. ನನ್ನ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಧನ್ಯವಾದಗಳು. ನಿಮ್ಮ ಈ ಪ್ರೀತಿ ಯಾವಾಗಲೂ ಹೀಗೆ ಇರಲಿ.